ಹಲೋ ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ನೋಡ್ರಿ, ಭಾರಿ ಬೆಸ್ಟ್ ಐತಿ. ಇದು ನಮ್ಮ ರಾತ್ರಿ ಒಂದು ಹೊತ್ತಿಗೆ ಏನರ ಬೇಕಂದ್ರೆ ಇದನ್ನು ಮಾಡ್ಕೊಂಡು ತಿನ್ಬಿಡ್ಬೋದು. ಈಗ ನಾನು ಒಂದು ಬೌಲಿಗೆ ಎರಡು ಸ್ಪೂನ್ ಅಕ್ಕಿ ಮತ್ತು ರೇಷನ್ ಅಕ್ಕಿ ಅಂತೀವಲ್ಲ ಅವನ್ನ ತೊಗೊಂಡೇನೆ ನೋಡ್ರಿ. ಆಮ್ಯಾಗ ಇನ್ನೊಂದು ಬೌಲಿಗೆ ನಾನು ಕಡಲೆಬೇಳೆ ತೊಗೊಂಡೇನೆ ನೋಡ್ರಿ. ಈ ಎರಡು ಸ್ಪೂನ್ ಇದ್ರೆ ಸಾಕು, ನಮಗೆ ಒಂದು ಹೊತ್ತಿನ ಊಟ ನಮ್ಮ ಒಂದು ಫ್ಯಾಮ್ಲಿ ಕರೆಕ್ಟ್ ಆಗ್ಬಿಡ್ತೈತೆ ನೋಡ್ರಿ. ಭಾರಿ ಬೆಸ್ಟ್ ಐತಿ. ಇದು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ನೀವು ಸಾರು ಮಾಡೋಕೆ ಬೇಜಾರಾಗಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ನಾನೀಗ ಅದನ್ನು ಕಡಲೆಬೇಳೆ ಅಕ್ಕಿನ 2 ಸತಿ ತೊಳ್ಕೊಂಡು ಈ ಥರ ಒಂದು 2-3 ತಾಸು ನೆನೆಸ್ಕೊಂಡು ಬಂದೇನು ನೋಡ್ರಿ. ನಾನು ಮೊದಲ ನೆನೆಸಾಕಿಟ್ಟಿದ್ದೆ, ಅದನ್ನು ನಿಮ್ಗೆ ಹಾಕಿ ತೋರಿಸೀನಿ. ಈಗ ನೆನೆಸ್ಕೊಂಡು ತೊಗೊಂಬಂದೆ ನಾನು ಇವನ್ನ 2-3 ತಾಸೊಳಗೆ. ಅಂದ್ರೆ ಇಷ್ಟು ಚಲೋ ನೆಂದಿರ್ತಾವ್ರಿ ಇವು ನಾವೀಗ ಬಸ್ಕೊಂಡ್ಬಿಡೋಣ್ರಿ. ನೀರೆಲ್ಲ ಪೂರ ಬಸಿಬೇಕು ನೋಡ್ರಿ. ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಐಕಾನ್ ಇರ್ತೈತಿ, ಒತ್ತಿರಿ. ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ನಾ ವಿಡಿಯೋ ಮಾಡಿದ್ದು. ಈಗ 2 ನೀರು ಬಸ್ಕೊಂಬಂದೇನಿ ನೋಡ್ರಿ. ಬಸ್ಕೊಂಡು ಬಂದ ಒಂದು ಸಣ್ಣ ಜಾರ್ ತೊಗೊಂಡೇನಿ. ಅದ್ರೊಳಗೆ ಹಾಕೊಂಡ್ಬಿಡೋಣ್ರಿ ಕಡಲೆಬೇಳೆನ ಮತ್ತು ಅಕ್ಕಿನ. ಇದನ್ನು ಮಸಾಲ ಮಜ್ಜಿಗೆ ಅಲ್ರಿ, ಹಂಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಡ್ಬಿಡೋಣ ಇದ್ರೊಳಗೆ ಹಾಕ್ಕೊಂಡು. ಈಗ ಅಕ್ಕಿನ ಕಡಲೆಬೇಳೆನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಡ್ಡಿನ ಕರಿಬೇವು ಹಾಕ್ಕೊಂಡೆ ನೋಡ್ರಿ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಅಲ್ಲ ಹಾಕ್ಕೊಂಡೇನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. 2 ಅರ್ಧ ಹಾಕ್ಬೋದು, ನಿಮ್ಗೆ ಖಾರ ಎಷ್ಟು ತಿಂತಿರಲ್ಲ ಅಷ್ಟ್ರ ಮ್ಯಾಗ. ಮತ್ತು ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡೇನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಕೊತ್ತಂಬರಿನ ಈ ಥರ ಸ್ವಚ್ಛಗೆ ತೊಳೆದು ಕ್ಲೀನ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ. ಫಸ್ಟಿಗೆ ಹಂಗೆ ರುಬ್ಕೊಂಬಂದ್ಬಿಡೋಣ್ರಿ, ನೀರು ಹಾಕ್ಲಾರ್ದ. ನೀರು ಹಾಕಿ ರುಬ್ಕೊಂಬರೋದ್ರಿಂದ ನಮಗದು ಜಲ್ದಿ ಸಣ್ಣ ಆಗೋಂಗಿಲ್ಲ. ಫಸ್ಟಿಗೆ ಈ ಥರ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಈ ತರಿ ಆಗೈತ್ರಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ರುಬ್ಕೊಂಬಂದ್ಬಿಡೋಣ್ರಿ. ಪೂರ ನಮಗೆ ನೋಡ್ರಿ ಈ ರೀತಿ ಆಗ್ಬೇಕು. ನಮಗೆ ನೀರು ಹಾಕಿಂದ ಒಂದು ಸ್ವಲ್ಪನೂ ತರಿ ಯಾರಿಗಿರ್ಬಾರ್ದು, ಈ ರೀತಿ ಆಗ್ಬೇಕು ನೋಡ್ರಿ. ಎಷ್ಟು ಸಾಫ್ಟಾಗಿ ಈ ರೀತಿ ರುಬ್ಕೊಂಬರ್ಬೇಕ್ರಿ. ಅಂದ್ರೆ ನಮಗದು ಮಜ್ಜಿಗೆ ಒಳಗೆ ಹಾಕಿಂದ ಪೂರ್ತಿ ಎಲ್ಲ ಕೂಡ್ಕೋತೈತ್ರಿ. ತರಿ ಆಗಿದ್ರೆ ಅಷ್ಟು ಚಲೋ ಆಗೋದಿಲ್ಲ ರೀ. ಮತ್ತು ನಾನು ಒಂದು ಅರ್ಧ ಗ್ಲಾಸಷ್ಟು ಮೊಸರು ಐತೆ ನೋಡ್ರಿ, ಗಟ್ಟಿ ಮೊಸರು ಐತಿ ಇದನ್ನು ನಾವೀಗ ಒಂದು ಗುಂಡಿಗೆ ಹಾಕೊಂಡ್ಬಿಡ್ತೇನೆ ರೀ. ಗುಂಡಿ ಅಥವಾ ಪಾತ್ರೆ ಡಬರಿ ಏನಂತಿರಲ್ಲ ಅದನ್ನು ಅನ್ಕೋಬೋದು ನೀವು. ನಾನು ಒಂದು ಮೊಸರು ತೊಗೊಂಡಿದ್ನೆಲ್ಲ ಒಂದು ಅರ್ಧ ಗ್ಲಾಸಷ್ಟು ಅದನ್ನು ಈಗ ಪಾತ್ರೆದೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಸ್ಪ್ರಿಂಗ್ ಇರ್ತೈತಲ್ರಿ ಕೈ ಆಡ್ಸೋದು, ಅದರಲ್ಲೇ ಒಂದಿಟ್ಟು ಕೈ ಆಡ್ಸ್ಕೊಂಡ್ಬಿಡೋಣ. ಅಂದ್ರೆ ನಮಗದು ಮೊಸರು ಗಟ್ಟಿದ್ದು ಒಂದು ಹದಕ್ಕೆ ಬರ್ತೈತೆ. ನಮಗೆ ಅದು ಕಣ್ಣಿ ಹಂಗಿರ್ತೈತಲ್ಲ ಅದೆಲ್ಲ ಒಡೆದು ಒಂದು ನೀಟಾಗಿ ಫ್ರೆಶ್ಶಾಗಿ ಕ್ರೀಮ್ ಆದಂಗೆ ಆಕೈತಿ. ಈಗ ಅದಕ್ಕೆ ನೀರು ಹಾಕ್ಕೊಂಡ್ರಿ. ಮೊಸರು ಗ್ಲಾಸ್ ಒಳಗಿತ್ತಲ್ಲ ಅದ ಗ್ಲಾಸ್ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ನಮ್ಗೆ ಎಷ್ಟು ನೀರು ಬೇಕಾದರೂ ಮಾಡ್ಕೋಬೋದು ನೀವು. ನಾವೀಗ ಕಡಲೆಬೇಳೆ ಅಕ್ಕಿ ಹಾಕಿ ರುಬ್ಬೋದ್ರಿಂದ ಇದು ನಾವು ಎಷ್ಟು ನೀರು ಹಾಕಿದ್ರೂ ಮತ್ತು ಗಟ್ಟಿನ ಆಕೈತೆ ನೋಡ್ರಿ. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ. ಈ ಥರ ಬುರ್ಗ ಬರೋ ಮಟನೂ ನಾವು ಹಿಂಗೆ ಕೈ ಆಡ್ಸ್ಕೊಂತಿರ್ಬೇಕ್ರಿ. ಅಂದ್ರೆ ನಮ್ಗೆ ಮಜ್ಜಿಗೆ ನಾವು ಮಿಕ್ಸಿ ಒಳಗೆ ಹಾಕೋಕ್ಕಿಂತ ಈ ರೀತಿ ಮಾಡಿದ್ರೆ ಭಾಳ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಇಷ್ಟು ರೆಡಿ ಆಗೈತಿ. ಈಗ ಇದು ನೋಡ್ರಿ ಸೇಮ್ ಇದು ಕ್ರೀಮ್ ಇರ್ತೈತಲ್ಲ ಅದ್ರ ಗತೆ ಆಗೈತೆ ನೋಡ್ರಿ. ನಿಮಗೆ ನೀರು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕೂಡಿಸ್ಕೊಂಡು ಮಾಡ್ಕೋಬೋದು ರೀ. ಭಾಳ ನೀರು ಬೇಕಂದ್ರೆ ಅನ್ನಕ್ಕಾದ್ರೆ ನಮಗೆ ನೀರು ಬೇಕು ರೀ. ನಾವು ಮುದ್ದೆ ಇತ್ತು ಅದ್ರಾಗ ಹಚ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ಗಟ್ಟಿನ ಇರಬೇಕು ನಮಗಿದು ಮಜ್ಜಿಗೆ ಸಾರು, ಹುಳಿ ಮಜ್ಜಿಗೆ. ಈಗ ನಾವು ಮಿಕ್ಸಿ ಒಳಗೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಈ ಮಜ್ಜಿಗೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಒಂದು ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ನೀರು ಹಾಕ್ಕೊಂಡು ಕೈ ಆಡಿಸಿ ಹಾಕೊಂಡ್ಬಿಡ್ರಿ. ಆಮ್ಯಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಹಳಕಷ್ಟು ಸಕ್ಕರೆ ಉದುರಿಸಿದ್ರೆ ಅದು ಸ್ವೀಟ್ ಇದನ್ನ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತೆ ನೋಡ್ರಿ. ಹುಳಿನ ಮೊಸರು ಹುಳಿ ಇದ್ರೆ ಅಷ್ಟೇ ಹಾಕೋರಿ ಸಕ್ರೆ, ಇಲ್ಲಾಂದ್ರೆ ನಿಮಗೆ ಮೊಸರು ಸೊಪ್ಪು ಇದ್ರೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಸಕ್ರೆ. ನೋಡ್ರಿ ಇಷ್ಟು ರೆಡಿ ಆಗೈತೆ ನಮಗಿದು. ಏನು ಕೆಲಸನ ಜಾಸ್ತಿ ಇಲ್ಲರಿ. ಇದಿಷ್ಟು ಮಾಡ್ಕೊಂಬಿಟ್ರೆ ನಮ್ಗೆ ರಾತ್ರಿ ಒಂದು ಊಟಕ್ಕೆ ರೆಡಿ ಆಗಿಬಿಡ್ತೈತಿ ನಮಗೆ ಹುಳಿ ಮಜ್ಜಿಗೆ. ಇದನ್ನೀಗ ಒಂದು ಗ್ಯಾಸಿನ ಮ್ಯಾಗ ಎರಡು ಕುದಿಸ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು. ನೋಡ್ರಿ ಇದನ್ನು ಗ್ಯಾಸಿನ ಮ್ಯಾಗ ಇಟ್ಕೊಂಡು ಈ ಥರ ಕೈ ಆಡ್ಸ್ಕೊಂತ ಎರಡು ಕುದಿಸ್ಕೋಬೇಕ್ರಿ. ನಾವು ಹಂಗೆ ಬಿಟ್ಬಿಟ್ರೆ ಅದು ತಳ ಹತ್ತತೈತಿ, ಹಾಗಾಗಿ ಕೈ ಆಡ್ಸ್ಕೊಂತ ಇರ್ಬೇಕ್ರಿ ಇದನ್ನು. ನೋಡ್ರಿ ಎಷ್ಟು ಚಲೋ ಮಸ್ತ್ ಬಂದೈತಲ್ಲ. ನಾವು ಈ ಥರ ಕುದಿಸೋದ್ರಿಂದ ಅದು ಗಟ್ಟಿ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೊಡ್ರಿ. ಈಗ ನಾವು ಜಾಸ್ತಿ ಕುದಿಸೋಂಗಿಲ್ಲ, ಅದನ್ನು ಎರಡು ಕುದಿಸಿ ತೆಗೆದಿಟ್ಟೆ. ಇನ್ನೊಂದು ಕಡೆ ಬಾಳಿಗೆ ಒಳಗೆ 2 ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಒಂದಿಟ್ಟು ಜಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ನೋಡ್ರಿ. ಆಮ್ಯಾಗ ಒಂದು ಕಡ್ಡಿಯಷ್ಟು ಕರಿಬೇವು ಹಿಂಗೆ ಹಾಕ್ಕೋತೇನೆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ. ಮತ್ತು ನಾವು ಅದು ಬೆಳ್ಳುಳ್ಳಿ ಮಜ್ಜಿಗೆ ಸಾರಿಗೆ ಬೆಳ್ಳುಳ್ಳಿ ಇಲ್ಲಾಂದ್ರೆ ಅದು ಟೇಸ್ಟಾಗಿ ಕೊಡೋಂಗಿಲ್ಲ ನಮಗೆ. ಹಾಗಾಗಿ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡೇನಿ. ಈಗ ಅದು ಮಜ್ಜಿಗೆ ಸಾರು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ತೇನೆ ಒಗ್ಗರಣೆನೆಲ್ಲ.
ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ, ನೋಡ್ತಾನ ತಿನ್ಬೇಕು ಅನ್ಸಾತೈತೆ ನಮ್ಗೆ. ಇನ್ನು ಅನ್ನದ ಜೊತೆ ಹಾಕೊಂಡು ತಿಂದ್ಬಿಟ್ರೆ ಆಹಾ ಸ್ವರ್ಗನ ಸಿಕ್ಕಂಗೆ ಆಕೈತೆ ನೋಡ್ರಿ. ರಾತ್ರಿ ಒಂದು ಹೊತ್ತು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದು ಮಕ್ಕೊಂಡ್ಬಿಟ್ರೆ ಹೊಟ್ಟೆನೂ ಹಗರ್ ಇರ್ತೈತಿ. ಮತ್ತು ಆ್ಯಸಿಡಿಟಿ ಅದು ಇದು ಅನ್ನೋದು ಇರೋಂಗಿಲ್ಲ. ಮಸಾಲೆ ಊಟ ಮಾಡೋಕ್ಕಿಂತ ರಾತ್ರಿ ಇದಿಷ್ಟು ಮಜ್ಜಿಗೆ ಸಾರು ಅನ್ನ ಉಣ್ಣೋದ್ರಿಂದ ಹೊಟ್ಟೆ ತಂಪು ಇರ್ತೈತೆ ರೀ ಮತ್ತು ಆರೋಗ್ಯವಾಗಿ ಇರ್ತೀವಿ. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತ್ ಆಗೈತಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ದಪ್ಪ ಬೇಕಂದ್ರೆ ದಪ್ಪ, ಅಥವಾ ನೀರು ಬೇಕಂದ್ರೆ ನೀರು ಮಾಡ್ಕೋಬೋದು. ನೋಡ್ರಿ ನಂದು ಈ ರೀತಿ ಐತಿ, ಭಾಳ ದಪ್ಪನೂ ಇಲ್ಲ ಭಾಳ ತಿಳುವೂ ಇಲ್ಲ ಇದು. ನೋಡ್ರಿ ಮಸ್ತ್ ಆಗೈತಿ. ಎಷ್ಟು ಮಂದಿ ಬೇಕಾದಷ್ಟು ಉಣ್ಬೋದು ನೀವು ಈ ರೀತಿ ಮಾಡ್ಕೊಂಡ್ರೆ. ಒಂದು ಅರ್ಧ ಗ್ಲಾಸ್ ಮಜ್ಜಿಗೆಯಿಂದ ಒಂದು ಇಡೀ ಕುಟುಂಬನ ಉಣ್ಬೋದು ರೀ ರಾತ್ರಿ ಒಂದು ಹೊತ್ತು ಊಟ. ಎಲ್ಲರೂ ಹೋಗಿ ಬಂದಿರ್ತೀವ್ರಿ, ಸಾರು ಮಾಡೋಕೆ ಬೇಜಾರಾಗ್ತಿರ್ತೈತಿ. ಹಂಗಾಗಿ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಮೊಸರು ಇದ್ಬಿಟ್ರೆ ನಿಮ್ಗೆ ರೆಡಿನ ಆಗ್ಬಿಡ್ತೈತೆ ನೋಡ್ರಿ ಇದು. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ. ನೀವು ಕಡ್ಲೆಬೇಳೆ ನೆನೆಪಾಗ್ಲಿಕ್ಕಿರ ಒಂದು ಕಡಲೆ ಹಿಟ್ಟು ರೀತಿ ಅದನ್ನಾದರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಈ ಥರ ಹೊಸ ಅಡುಗೆ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಟಿಫಿಕೇಷನ್ ಒತ್ತಿರಿ. ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಆರೋಗ್ಯವಾಗಿರಿ, ಆರೋಗ್ಯ ಕಡೆ ಅಡುಗೆ ತಿನ್ನಿರಿ. ಯಾವ ಕಡೆಯಿಂದ ನನ್ನ ವೀಡಿಯೋ ನೋಡತ್ರಿ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.